ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ನಮ್ಮ ಗ್ರಾಮಕ್ಕೆ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಸಿಟೀಲಿ ಇದ್ದು ನನಗಂತರೂ ಸಾಕಾಗಿತ್ತು. ಆ ಕಾರಣಕ್ಕಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಬನ್ನಿ ನಮ್ಮ ಹಳ್ಳಿ ಕಡೆ ಪ್ರಯಾಣ ಮಾಡೋಣ. ಸೊ ನಾನಂತೂ ಕಾರಲ್ಲಿ ಕೂತ್ಕೊಂಡು ಮಸ್ತ್ ಮಜಾ ಮಾಡ್ತೀನಿ. ಆ್ಯಂಡ್ ಆಫ್ಟರ್ 2 hours ಆಫ್ ಜರ್ನಿ ಐ ಫೈನಲಿ ರೀಚ್ಡ್ ಹಿಯರ್ ಆ್ಯಂಡ್ ಐ ಆಮ್ ಫೀಲಿಂಗ್ ಸೊ ಹ್ಯಾಪಿ ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ಇದು ಚಿಕ್ಕ ಕರು, ಇದು ಜಸ್ಟ್ 4 ದಿನದ ಕರು ಆ್ಯಂಡ್ ತುಂಬಾ ಇದಾಗಿದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಚಿಕ್ಕ ಕರುವಿನ ಜೊತೆ ಆಟ ಆಡ್ತಿದ್ದೀನಿ. ಏನೋ ಒಂಥರ ಮಜವಾಗಿದೆ. So beautiful, so elegant, just looking like a wow. So beautiful, so elegant, just looking like a wow. Come front. Kuri pani kuri. Back kuri. ಆ್ಯಂಡ್ ಇಲ್ಲಿ ಬ್ಲ್ಯಾಕಿ ಇದೆ, ಬ್ಲ್ಯಾಕಿ ಕುರಿ, ಹಾಗೆಯೇ ಇನ್ನೂ ದನಗಳು ಇನ್ನೂ. ಆ್ಯಂಡ್ ಇಲ್ಲಿ ಕ್ಯಾಟಲ್ಸ್ ಹಸುಗಳಿದ್ದಾವೆ. ಇವೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತಲ್ಲ, ಬಿಕಾಸ್ ಫೀಲ್ ಸಮಥಿಂಗ್ ಡಿಫ್ರೆಂಟ್ ಹಿಯರ್. ಒಂದು ಶುದ್ಧವಾದ ಗಾಳಿ, ಹಾಗೆಯೇ ದನಗಳು, ಕುರಿಗಳು, ಏನೋ ಒಂಥರ ಮಜಾ ಇರುತ್ತೆ. These cattle are getting scared by looking at me because I disturb them. ನಾನು ಹಸುಗಳಿಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ದೇ ಆರ್ ಫೀಲಿಂಗ್ ಅನ್ಕಂಫರ್ಟೇಬಲ್. ಸೊ ಐ ನೀಡ್ ಟು ಗೋ ಬ್ಯಾಕ್. ಇಲ್ಲ ಅಂದರೆ ಅಷ್ಟೇ ಕತೆ. ನೆಕ್ಸ್ಟ್ ವಿಲ್ ಗೋ ಟು ಫಾರ್ಮ್. ನೋಡೋಣ ಮುಂದೇನಿದೆ ಅಂತ. ಲೆಟ್ಸ್ ಗೋ. ನಾನೀಗ ನನ್ನ ತಮ್ಮನ ಸ್ನೇಹಿತನ ಫಾರ್ಮ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಸಾಕಷ್ಟು ಮ್ಯಾಂಗೋ ಟ್ರೀಸ್ ಇದ್ದಾವೆ. ಆ್ಯಂಡ್ ತುಂಬ ಒಳ್ಳೆ ಪೀಸ್ಫುಲ್ ಆಗಿದೆ ಪ್ಲೇಸು. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಬಾರಿಕಾಯಿ ತುಂಬ ಜಾಸ್ತಿ ಇದ್ದಾವೆ. ಸೊ ಅದಕ್ಕೆ ಬಾರಿಕಾಯಿ ಹಾಗೂ ತೊಗರಿಕಾಯಿ ತಗೊಳ್ಳೋಕ್ಕೆ ಈ ಫಾರ್ಮ್ಗೆ ಬಂದಿದ್ದೀವಿ. ಫಾರ್ಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ದೇ ಹ್ಯಾವ್ ಮೇಂಟೈನ್ಡ್ ರಿಯಲಿ ವೆಲ್. ಆ್ಯಂಡ್ ಫಾರ್ಮ್ ಸುತ್ತಮುತ್ತ ಒಳ್ಳೆ ಶುದ್ಧವಾದ ಗಾಳಿ ಇದೆ. ಹಾಗೆಯೇ ನೋಡೋಕ್ಕೆ ಒಂದು ಒಳ್ಳೆ ಸೀನರಿ ಇದೆ. ಆ್ಯಂಡ್ ಫ್ರೀ ಇದ್ದಾಗ ಹೀಗೆ ಬಂದು ಕುಂತ್ಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತಲ್ಲ.
ಹಾಗೆಯೇ ಇನ್ನು ಸ್ವಲ್ಪ ಮುಂದೆ ಅಲ್ಲಿ ತೊಗರಿಕಾಯಿ ಫಾರ್ಮ್ ಇದೆ. ಸೊ ಈಗ ನಾವು ತೊಗರಿಕಾಯಿ ಕೀಳೋದಕ್ಕೆ ತೊಗರಿಕಾಯಿ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಸೊ ತೊಗರಿಕಾಯಿ ಇನ್ನೂ ಜಾಸ್ತಿ ಇದಾವಲ್ಲ, ಬೀಜ ಬಂದಿಲ್ಲ. ಸೊ ಇನ್ನೂ ಯಾವುದ್ಯಾವುದು ಚೆನ್ನಾಗಿ ಬೀಜ ಬಂದಿದೆ ಅದನ್ನು ಮಾತ್ರ ನಾವು ಕೀಳ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ನನಗಂತರೂ ಏನೋ ಒಂಥರ ಲೈಕ್ ಒನ್ ಡೇ ಕಂಪ್ಲೀಟಾಗಿ ಬೇರೆ ರೀತಿಯಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಒಂಥರ ಮಜಾ ಇದೆ. ನಾನೀಗ ತೊಗೊಳ್ತಿರೋದು ಹುಣಸೆ ಹಣ್ಣು. ತುಂಬ ಜಾಸ್ತಿ ಇದೆ ಇಲ್ಲಿ. ನಾವು ನಮ್ಮೂರಲ್ಲೆಲ್ಲ ಎಷ್ಟು ನೋಡಿ ಫ್ರೀಯಾಗಿ ಸಿಗುತ್ತೆ ಗಿಡದಲ್ಲೆಲ್ಲ. ಸೊ ಅದಕ್ಕೆ ಹೇಳ್ತಾರೆ ಗಿಡಗಳನ್ನು ಬೆಳೆಸಿ ಅಂತ. ಐ ಥಿಂಕ್ ವಿ ಆಲ್ ನೀಡ್ ಟು ನೋ ದಿಸ್ ಒನ್ ಆ್ಯಂಡ್ ವಿ ಆಲ್ ಹ್ಯಾವ್ ಟು ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಈಗ ಬಾವಿ ಕಡೆ ಬಂದಿದ್ವಿ. ಬಾವಿ ತುಂಬಾ ಡೀಪಾಗಿದೆ, ಬಾವಿ ತುಂಬಾ ಆಳವಾಗಿದೆ. ಐ ಥಿಂಕ್ ಇಟ್ ಈಸ್ ಅರೌಂಡ್ 85 ಫೀಟ್. ನೀರು ಕೂಡ ಚೆನ್ನಾಗಿದೆ. ಅಷ್ಟೇ. ಬಾವಿ ಪಕ್ಕನೇ ಒಂದು ಕಬ್ಬಿನ ಗದ್ದೆ ಇದೆ. ಈಗ ಕಬ್ಬು ಕೀಳೋದಕ್ಕೆ ಹೋಗ್ತಾ ಇದ್ದೀವಿ. ಕಬ್ಬಿನ ಗದ್ದೆ ತುಂಬ ಲಾಂಗ್ ಇದೆ ಆ್ಯಂಡ್ ನ್ಯಾಚುರಲ್ ಕಬ್ಬು. ಸೊ ನಾನಂತೂ ತಿನ್ನೋದಕ್ಕೆ ವೇಟ್ ಮಾಡ್ತಿದ್ದೀನಿ. ಫಸ್ಟ್ ಕಬ್ಬು ಕಡಿಯೋಣ ಬನ್ನಿ. ಬರೋದು
ನಮಗೆ ಕಬ್ಬು ಸಿಕ್ಕಿದ್ವು. ಸೊ ತೊಗೊಂಡು ನಾನು ಕಾರಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ. ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ಆ್ಯಂಡ್ ಇಟ್ ಈಸ್ ಟೇಸ್ಟಿಂಗ್ ಲೈಕ್ ಎ ವಾವ್ ವಾವ್ ವಾವ್. ಸೊ ಈಗ 4 ಗಂಟೆ ಆಯಿತು ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಟು ಗೋ ಬ್ಯಾಕ್. ಆ್ಯಂಡ್ ಹೋಗುವಾಗ ದಾರಿಯಲ್ಲಿ ಒಂದು ಸುಂದರವಾದ ಕೆರೆ ಸಿಕ್ತು. ಇಲ್ಲಿ ಈಸ್ ಕಾಲ್ಡ್ ಚೆನ್ನೂರು ಕೆರೆ. ಎಷ್ಟು ಲಾಂಗ್ ಇದೆ ನೋಡಿ. ಈ ಸುಂದರವಾದ ಕೆರೆ ನೋಡಿ ನನಗೆ ಒಂದು ಸಾಂಗ್ ಜ್ಞಾಪಕ ಬಂತು. ಅದೇ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ವೈಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದಾನು. ಸಖತ್ತಿದೆ ಅಲ್ಲ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಸಾಂಗ್. ಆ್ಯಂಡ್ ಸೊ ದಿಸ್ ವಾಸ್ ಮೈ ಡೇ ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.